ಹ್ಯಾಪಿ ನ್ಯೂ ಇಯರ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಹಾಯ್ ಹಾಯ್ ಅಮ್ಮ ಹ್ಯಾಪಿ ನ್ಯೂ ಇಯರ್ ಹೇಳು. ಅಮ್ಮ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಸುದ್ದಿ ಮತ್ತೆ ನಿಮ್ಮ ಮನೆಯಲ್ಲ ತಂತಾರೆ ಅಂಚು ಹ್ಯಾಪಿ ನ್ಯೂ ಇಯರ್. ಓಕೆ ತಿಂತಾರೆ ಬಾರೆ ಬಾರೆ. ಮಸಾಲ ಪುರಿ ತಿಂದ್ರೆ ಅದು ಸ್ವಲ್ಪ ಇದು ನೋಡಿ. ಹ್ಯಾಪಿ ನ್ಯೂ ಇಯರ್. ನಾನು ಇವತ್ತು ಹ್ಯಾಪಿ ನ್ಯೂ ಇಯರ್ ಇರೋದ್ರಿಂದ ಇಂದರ ಮಠಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಈಗ ನ್ಯೂ ಇಯರ್ ವಿಶಸ್ ಮಾಡಿ ಎಲ್ರಿಗೂ. ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಹೊಸ ವರ್ಷ ಇರೋದ್ರಿಂದ ನಾವೆಲ್ಲರೂ ಕೂಡ ಫ್ಯಾಮಿಲಿ ಸಮೇತ ವರ್ತಳ್ಳಿಗೆ ಹೋದ್ವಿ. ಅಲ್ಲಿ ಶ್ರೀಧರ ಸ್ವಾಮಿಗಳ ದರ್ಶನ ಮಾಡಿಕೊಂಡು ಹಾಗೆ ಪ್ರಸಾದನ ತಗೊಂಡು ಬಂದ್ವಿ. ನನ್ನ ಮಗಳಿಗೂ ಕೂಡ ನವೆಂಬರ್ 1 ಹುಟ್ಟಿದ್ದವಳು. ಈ ಜನವರಿ 1 ಅವಳಿಗೆ 2 ಮಂತ್ಸು ಕಂಪ್ಲೀಟ್ ಆಯಿತು. ಅವಳಿಗೂ ಕೂಡ ಗುರುಗಳ ದರ್ಶನ ಮಾಡಿಸೋಣ ಅಂತೇಳ್ಬಿಟ್ಟು ವರದಳ್ಳಿಗೆ ನಾವು ಕರ್ಕೊಂಡು ಹೋದ್ವಿ. ಪಾಪ ಹತ್ರ ಇಷ್ಟು ಇಸ್ಕೊಳ್ತಿರಲ್ಲ ಕಾಯ್ದೆ. ಪೂಜೆ ಎಲ್ಲ ಆಯಿತು. ಇಲ್ಲಿ ಹೊಸ ವರ್ಷ ಇದ್ದಿದ್ದರಿಂದ ತುಂಬಾ ಕ್ರೌಡ್ ಕೂಡ ಇತ್ತು. ನಾವು ಕೇಕೇನು ಕಟ್ಟಿಂಗ್ ಮಾಡಿರಲಿಲ್ಲ. ನೈಟೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಗುರುಗಳ ದರ್ಶನ ಪಡ್ಕೊಂಡು ಹಾಗೆ ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡು ಆದಮೇಲೆ ಮನೆಗೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡೋಣ ಅಂತೇಳಿ ಭಾರತದಲ್ಲಿ ಎಲ್ಲ ಜಾತಿ ಇದೆ ಅನ್ಸುತ್ತೆ. ಪಾಪನ್ ಬುಕ್ಸೆ ಟ್ರಿಪ್ ಹಾರಿಲ್ಲ ಯಾಕೆ ಕರೆಂಟ್. ಫೈನಲಿ ನಾವು ಮನೆಗೆ ಬಂದು ಈಗ ಕೇಕ್ ಕಟ್ಟಿಂಗ್ನ ಮಾಡ್ತಾ ಇದ್ದೀವಿ. ಒಳಗಡೆ
ಬರ್ರಿ ಪ್ಲೇಟ್ ತಗೊಂಡ್ ಬರಮ್ಮ. ಪ್ರತಿಯೊಬ್ಬರಿಗೂ ಎಲ್ಲದೂ ಸಿಗುತ್ತೆ. ಕ್ರೀಮೇ ತಕ್ಕೊಡ್ತೀನಿ. ಕಟಿಂಗ್ ಅಂಚೆ ಅಮ್ಮ ಏನಿವತ್ತು ಪಪ್ಪು ಇವತ್ತೇನು ಹ್ಯಾಪಿ ನ್ಯೂ ಇಯರ್ ಹೇಳ್ತೀನಿ. ಹೇಳಪ್ಪ ಹ್ಯಾಪಿ ನ್ಯೂ ಇಯರ್ ಹೇಳು. ಹ್ಯಾಪಿ ಹೇಳು. ಹೇಳಪ್ಪ ಹ್ಯಾಪಿ ನ್ಯೂ ಇಯರ್ ಹೇಳಮ್ಮ. ಹ್ಯಾಪಿ ನ್ಯೂ ಇಯರ್ ಹೇಳು. ಬಟ್ಟೆ ಹಚ್ಚಬಾರ್ದು. ಹೇಳು ಹ್ಯಾಪಿ ನ್ಯೂ ಇಯರ್. ಎಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ಹಾಗೆ ಮಲ್ಕೊಂಡ್ವಿ. ಆದರೆ ನಮ್ಮ ಅಕ್ಕ ನೈಟ್ ಊಟಕ್ಕೆ ಆದರೆ ಅಡುಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾಳೆ. ಹೋಳಿಗೆ, ಕೋಸಂಬರಿ, ಪಲ್ಯ, ಚಿತ್ರಾನ್ನ, ಅನ್ನ, ಸಾರು ಹಾಗೆ ಸೀಕರಣೆ ಇದನ್ನೆಲ್ಲ ಮಾಡಿದ್ದಾಳೆ. ಹೋಳಿಗೆ ತುಂಬಾ ಸಾಫ್ಟಾಗಿ ಬಂದಿತ್ತು. ಇನ್ ಕೇಸ್ ನಿಮ್ಗೆ ಈ ರೆಸಿಪಿ ಏನಾದರೂ ಬೇಕು ಅಂತ ಹೇಳಿದ್ರೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಕಮೆಂಟ್ ಮಾಡಿ ತಿಳಿಸಿ. ಫೈನಲ್ ಆಗಿ ನಮ್ಮದು ಹೊಸ ವರ್ಷದ ಊಟ ಒಬ್ಬಟ್ಟಿನ ಊಟ ಆಗಿತ್ತು. ಸೊ ನಿಮಗೆಲ್ರಿಗೂ ಕೂಡ ಹೊಸ ವರ್ಷ ಜೀವನದಲ್ಲಿ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ ಎಲ್ಲ ಕೊಡಲಿ ಅಂತೇಳಿ ಇನ್ನೊಮ್ಮೆ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಕೂಡ ಎಂಜಾಯ್ ಮಾಡಿಕೊಂಡು ಊಟ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.